ಶೇರ್ ಮಾಡು ರೆಕಾರ್ಡ್ ಆಗಿಲ್ಲ ಆಫ್ ಮಾಡಿದ್ದೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಿಮ್ಮ YISV ಲಾಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ನಿಧಾನಕ್ಕೆ ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ. ಸೊ ಎಲ್ಲ ಒಂದು ಕತೆ ಆದರೆ ಈ ಹೆಲ್ಮೆಟ್ ಒಳಗೆ ಸ್ಪೆಕ್ಸ್ ಹಾಕೋರ್ದು ಇನ್ನೊಂದು ಕತೆ, ಅದು ಅವ್ರಿಗೆ ಮಾತ್ರ ಗೊತ್ತು ಆ ಕಷ್ಟ. ಸೊ ನನ್ನ ಹೆಲ್ಮೆಟಲ್ಲಿ ಅಂದರೆ ಈ ವೈಸರಲ್ಲಿ ಆ್ಯಂಟಿಫಾಗ್ ಇದೆ, ವೈಸರ್ ಒಳಗಡೆ. ಬಟ್ ಸ್ಪೆಕ್ಸ್ ಹಾಕೋದ್ರಿಂದ ಅದು ಏನೂ ಯೂಸ್ ಇಲ್ಲ. ಓಕೆ ಬನ್ನಿ, ಆಲ್ ಸೆಟ್ ಹೋಗೋಣ. ಗಾಡಿ ಎಲ್ಲ ರೆಡಿ ಆಗಿದೆ ಫುಲ್ಲು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ಹೋಗ್ತಾ ಮಾತಾಡೋಣ. ಜೈ ಶ್ರೀರಾಮ್. ನಮ್ಮದು ಗಣಪತಿ ಟೆಂಪಲ್ ಇದೆ ಇಲ್ಲಿ, ಹಾಗೆ ಹೊರಗಡೆಯಿಂದ ಕೈ ಮುಕ್ಕೊಂಡು ಹೋಗ್ತಾ ಇರೋಣ. ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಆಲ್ ಸೆಟ್. ಏನು ಮರ್ತಿಲ್ಲ, ಎಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಕೊತೀನಿ. ಲೈಟ್ ಏನಕ್ಕೆ ಹಾಕ್ಸಿದೆ ಅಂದರೆ, ಇವಾಗೇನೋ ಸಿಟಿ ಒಳಗಿದ್ದೀವಿ ಓಕೆ, ಬಟ್ ನಾವು ರಿಯಲ್ ಪ್ಲೇಸ್ಗೆ ಮುಂದೆ ಹೋದಾಗ ಅದ್ರ ಅವಶ್ಯಕತೆ ಗೊತ್ತಾಗುತ್ತೆ, ಎಷ್ಟಿದೆ ಎಷ್ಟು ಮುಖ್ಯ ಅಂಥೇಳಿ. ಬಟ್ ಪೊಲೀಸವರಿಗೆ ಅರ್ಥ ಆಗಲ್ಲ, ಅಥವಾ ಅರ್ಥ ಆದ್ರೂ ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಬೇರೆ ದೊಡ್ಡ ದೊಡ್ಡ ಗಾಡಿಗಳು ಅದರಲ್ಲೂ ಈ ಹುಂಡೈ ಕಾರ್ಗಳು ಏನಾದ್ರು ಎದುರುಗಡೆ ಬಂದರು ಅಂದರೆ ಏನು ಕಾಣಿಸಲ್ಲ, ರೋಡು ಫುಲ್ ಬ್ಲೈಂಡ್ ಆಗಿಬಿಡ್ತೀವಿ. ಅಂಥ ಟೈಮಲ್ಲಿ ನಮಗೆ ಈ ಥರ ಸ್ವಲ್ಪ ಲೈಟ್ ಇದ್ದರೆ ನಮ್ಮ ಸೇಫ್ಟಿ. ಆಮೇಲೆ ಎಷ್ಟೊಂದು ನಮ್ಮ ರೋಡ್ಗಳು ಗೊತ್ತಲ್ಲ, ಸ್ಪೇಸ್ ಟೆಕ್ನಾಲಜಿ ರೋಡ್ಗಳು, ಅದನ್ನು ನಾವು ನೋಡಬೇಕು ಅಂದರೆ ನಾರ್ಮಲ್ ಹೆಡ್ಲೈಟಿಂದ ನೋಡೋಕ್ಕೆ ಸಾಧ್ಯನಾ? ಸೊ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ನಾನು ಹಾಕ್ಸಿರೋದೇ ಮಿನಿಮಮ್, ದೊಡ್ಡ ಲೈಟ್ ಏನು ಹಾಕ್ಸಿಲ್ಲ, 90 ವ್ಯಾಟ್ದು ಬಲ್ಪ್ ಇದು ಅಷ್ಟೇ ನೋಡಿ. ಮಿನಿಮಮ್ ನನಗೆ ಕಾಣಷ್ಟು ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ಸೊ ಸೇಫ್ಟಿಗೋಸ್ಕರ ಇದೆ, ಶೋಕಿಗೋಸ್ಕರ ಹಾಕ್ಸಿರೋದಲ್ಲ, ಅರ್ಥ ಮಾಡ್ಕೊಬೇಕು ಎಲ್ಲರೂ. ಸೀದಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಾಯ್ಸ್ ಕಾಯ್ತಾ ಇದ್ದಾರೆ, ಬೇಗ ಹೋಗಿ ತೆರೋಣ, ಆಮೇಲೆ ಮುಂದಿನ ಮಾತುಕತೆ. ಆಲ್ರೆಡಿ ಬಾಯ್ಸ್ ಎಲ್ಲ ಬಂದು ಕುಣಿಗಲ್ ನೆಲಮಂಗಲ ಟೋಲಲ್ಲಿ ಕಾಯ್ತಾ ಇದ್ದಾರೆ. ನಾನು ಬರೋದೇ ಸ್ವಲ್ಪ ಲೇಟ್ ಆಯಿತು. ಬನ್ನಿ ನೀವು ನೋಡಿ. ನಿಮ್ಮ ಚಾನಲ್ ಹೆಸರೇನು ಸರ್? A*X400. A*X400 ಚೆಕ್ ಮಾಡಿ. ಫುಲ್ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಮಾಡ್ತೀರಲ್ಲ ಸರ್ ನೀವು? ಇಂಗ್ಲೀಷಾ? ಕನ್ನಡ ಮಾಡೋದು ಅಂತಿದ್ದೀನಿ, ನೋಡ್ಬೇಕು. ನಾವು ಮಾತಾಡಲ್ಲ, ಸುಮ್ಮನೆ ಹೆಂಗೆ ಆಗ್ತೀವಿ. ಓಕೆ ನೋಡಿ, ಅಂದರೆ ಇಂಗ್ಲೀಷ್ ಮಾಡ್ತಾರೆ, ಕನ್ನಡ ಅಷ್ಟು ಬರಲ್ಲ ಅವ್ರಿಗೆ. ಯಾಕೆ ಬರಲ್ಲ? ಕಲಿಸ್ತಾ ಇದ್ದೀವಿ ಕನ್ನಡನ. ಅಂದು ಇಂದು ಸೊ ನಮ್ಮ ಫಸ್ಟ್ ಮಾನ್ಸೂನ್ ರೈಡ್ ಜರ್ನಿ ಸ್ಟಾರ್ಟ್. ತಮಿಳ್ ನೋಡಿ ನಿಮಗೆ ಗೊತ್ತಾಗಿರಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ. ಕಂಪ್ಲೀಟ್ ವಿಡಿಯೋ ನೋಡಿ ಮಜಾ ಮಾಡಿ. ಸೈಕ್ ಲೊಕೇಶನು, ಫಸ್ಟ್ ಮಾನ್ಸೂನ್ ರೈಡು ನಮ್ಮದು. ಸಖತ್ತಾಗಿದೆ ವೆದರು, ಜೋರು ಇಲ್ಲ ಮಳೆ, ಬಟ್ ಸಖತ್ತಾಗಿದೆ. ಒಳ್ಳೆ ವೆದರು. ಟೈಮ್ ಎಷ್ಟು? ಟೈಮ್ 6 ಗಂಟೆ ಆಗಿದೆ ನೋಡಿ, ಸಾಕಾಗಿದೆ. ನಾವಿವಾಗ ಸಕಲೇಶ್ಪುರ ಹತ್ರ ಇದ್ದೀವಿ. ಎಲ್ಲ ಯುವಕರ ಮೆಚ್ಚಿನ ಬೈಕ್ NS 200. ಚೆನ್ನಾಗಿದೆ ವೆದರು, ಅದೇ ಖುಷಿ. ನಮ್ಮ ಫಸ್ಟು ಮಾನ್ಸೂನ್ ರೈಡು ಜುಲೈಯಲ್ಲಿ. ಒಳ್ಳೆ ಮಳೆ ಸ್ಟಾರ್ಟ್ ಆಗಿದೆ. ನಮ್ಮ ಆಫೀಸವರೆಲ್ಲ ಕೊಲೀಗ್ಸ್ ಆಗಿದ್ದವ್ರು ಇವಾಗ ಬ್ರೋಸ್ ಮಚ್ಚಾಸ್ ಆಗಿ ತಿರುಗಾಡ್ತಾ ಇದ್ದೀವಿ. ಇಷ್ಟೇ ಜೀವನ. ಇವತ್ತಿದ್ದವ್ರು ನಾಳೆ ಇರಲ್ಲ. ಇವತ್ತು ಯಾರ್ಯಾರ ಜೊತೆಗಿದ್ದೀವೋ ಅವ್ರ ಜೊತೆ ಖುಷಿಯಾಗಿ ಆರಾಮಾಗಿರಬೇಕು. ಇದು ಇವಂದೇ ಗಾಡಿ, ಇವನು ಡಾಮಿನರ್ ಓಡಿಸ್ತಾ ಇದ್ದಾನೆ, ನಾನು ಅವ್ನಿಗೆ ಬೈಕ್ ಓಡಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಹುಡುಗರು ಇಬ್ಬರು ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ. ಅವರು ಸೀದಾ ಕೊಟ್ಟಿಗೆಹಾರಕ್ಕೆ ಬರ್ತೀನಿ ಅಂತ ಅಂದರು. ಕೊಟ್ಟಿಗೆಹಾರಕ್ಕೆ ಹೋಗಿ ನೀರು ದೋಸೆ ತಿಂದ್ಕೊಂಡು ಕಳಸ, ಸಂಸೆ, ಕುದುರೆಮುಖ ಕಡೆ ಹೋಗೋದು. ನಾವೇನು ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾ ಇಲ್ಲ. ಟ್ರೆಕ್ಕಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿ ಮುಗಿಸಿದ್ದೀವಿ ಟ್ರೆಕ್ಕಿಂಗ್ ಎಲ್ಲ. ಬಟ್ ಸುಮ್ಮನೆ ಬೈಕಲ್ಲಿ ರೈಡ್ ಹೋಗಿರಲಿಲ್ಲ. ಅದು ನನ್ನ ಬೈಕ್ ತೊಗೊಂಡ್ಮೇಲೆ ಹೋಗಬೇಕು ಅಂತ ಆಸೆ ಇತ್ತು. ಅದರಲ್ಲೂ ಮಾನ್ಸೂನ್ ಬೇರೆ ಸ್ಟಾರ್ಟ್ ಆಯಿತು. ಆಫೀಸಲ್ಲಿ ಹುಡುಗರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸರಿ ನಡೀರಿ ಅಂತ, ಆಗಿದ್ದಾಗಲಿ ಅಂತ ಹೊರಟ್ವಿ. ಬರ್ರೋ, ರೆಕಾರ್ಡ್ ಆಗ್ತಾ ಇದೆ, ಹಾಕ್ತೀರಿ ನೀವು. ರೆಕಾರ್ಡ್ ಆಗ್ತಾ ಇದೆ, ಹಾಕ್ತೀರಿ ನಾನು.
ರೆಕಾರ್ಡ್ ಆಗಿದೆ, ಹಾಕ್ತೀನಿ ಇದನ್ನು ಯೂಟ್ಯೂಬಿಗೆ ಅಂದೆ. ಅಲ್ಲಿ ಕ್ರಾಸ್ ಇತ್ತು, ಸಡನ್ನಾಗಿ ಹುಡುಗರು ಆ ಕಡೆ ಈ ಕಡೆ ಅಂತ ಕನ್ಫ್ಯೂಸ್ ಆಗಿ ನಮ್ಮ ಡಾಮಿನರ್ ಹುಡುಗ ನಿಲ್ಲಿಸ್ಬಿಡ ಸಡನ್ನಾಗಿ. ನಾನು ಗಾಡಿಯಿಂದ ಬಂದು ಅವ್ನಿಗೆ ಸಡನ್ನಾಗಿ ನಿಲ್ಲಿಸಿದೆ, ಬಟ್ ಟಾಪ್ ಬಾಕ್ಸ್ಗೆ ಬಿದ್ದುಬಿಟ್ಟೆ, ಗಾಡಿ ಬಿದ್ದುಬಿಡ್ತು. ನಾವು 18 ನಂದ್ರಲ್ಲಿ ಅದು ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ, ಒಂದ್ರಲ್ಲಿ ರೆಕಾರ್ಡ್ ಆಗಿದೆ ಅಂತೇನೆ. ಸಿಕ್ಕರೆ ಅದನ್ನು ಹಾಕ್ತೀನಿ. ಏನಾಗಿಲ್ಲ ಯಾರಿಗೆ, ಏನಾಗಿಲ್ಲ ತಾನೇ. ಅವ್ರು ನಿಂತು ನಾನು ಈ ಕಡೆ ಬ್ರೇಕ್ ಹಾಕ್ತೀನಿ, ಅದು ಕರ್ಬಿಂಗಲ್ಲಿ ಆಗಿಲ್ಲ. ನಾನು ಆ ಕಡೆ ಅಂದ್ಕೊಂಡು ನಿಂತೆ, ನೀವು ಗುಡ್ಡಿ ರೆಕಾರ್ಡ್ ಆಗಿದ್ದೀನಿ ಮತ್ತೆ ಶೇರ್ ಮಾಡಿ ರೆಕಾರ್ಡ್ ಆಗಿಲ್ಲ. ನಾನು ಹೋಗ್ತಿದ್ದೀರಾ ಏನೋ ರೂಟ್ ಈ ಕಡೆ ಇರಬೇಕಂತ ನಿಂತೆ, ಕನ್ಫ್ಯೂಸ್ ಆಗೋಯ್ತು. ಸಾಕಾಗಿದೆ ಗುರು. ಮಾನ್ಸೂನ್ ರೈಡ್ ಮಾಡಲೇಬೇಕು ಪ್ರತಿಯೊಬ್ಬರು ರೈಡರ್ಸು. ಫೀಲ್ ಮಾಡ್ತೀರ ಅದನ್ನು. ಯಾರಲ್ಲೂ ಬಸ್ಸಲ್ಲೂ ಹೋದರೆ ಅದು ನೋಡ್ಬೋದು ಅಷ್ಟೇ, ನಾವು ನೋಡಿ ಎಂಜಾಯ್ ಮಾಡ್ಬೋದು. ಬಟ್ ಈ ಥರ ಹೋದಾಗ ನೋಡಿ ಮಳೆನ ಫೀಲ್ ಮಾಡ್ತೀರ ಸಖತ್ತಾಗಿ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾವ ಇವ್ನಿಗೆ ಹೇಳಿದ್ದೆ ಹೇಳ್ತಾನೆ ಕತೆ ಹೊಡಿತಾನೆ ಅಂತ ಅನಿಸ್ಬೋದು. ಬಟ್ ಮಾನ್ಸೂನಲ್ಲಿ ಈ ಥರ ರೈಡ್ ಮಾಡಿದವರಿಗೆ ಗೊತ್ತಾಗುತ್ತೆ ಆ ಫೀಲ್ ಅಷ್ಟೇ. ಆಮೇಲೆ ಓದಲೆಲ್ಲ ಗಬ್ಬೆಬ್ಸ್ಬಿಡ್ಬೇಡಿ, ಎಷ್ಟು ಕ್ಲೀನ್ ಇದೆ ನೋಡಿ. ಎಲ್ಲಾದರೂ ಒಂದು ಪ್ಲಾಸ್ಟಿಕ್ ಗಿಸ್ಟಿಕ್ ಕಾಣುತ್ತಾ? ಓದಲೆಲ್ಲ ಬಿಸಾಕಿ ಕಸ ಹಾಕಿ ಗಬ್ಬೆಬ್ಸ್ಬಿಡ್ತೀರ. ನೋಡಬೇಕು, ಎಂಜಾಯ್ ಮಾಡಬೇಕು, ಬರ್ತಾ ಇರಬೇಕು ವಾಪಸ್ ಅಷ್ಟೇ. ಸಂಸೆ ಜನಸಾಗರ ಸ್ನೇಹಿತರೆ. ಏನು ಹೇಳ್ತೀರಪ್ಪ ಶಿವಮೊಗ್ಗದವರು? ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಂ, ನೀವೆಲ್ಲ ಶಿವಮೊಗ್ಗ ಹುಷಾರು, ಆ ಕಡೆ ನೋಡ್ತಾ ನೋಡ್ತಾ ಹೋಗಿದ್ಯಾ? ಫೈನಲಿ ಕುದುರೆಮುಖಕ್ಕೆ ರೀಚ್ ಆದ್ವಿ. ಹುಡುಗರು ಹಿಂದೆ ಬರ್ತಾ ಇದ್ದಾರೆ. ಎಲ್ಲ ಬಂದ ತಕ್ಷಣ ಒಂದೊಳ್ಳೆ ಫೋಟೋಸ್ ತೆಗೆಸ್ಕೊಂಡು ಮುಂದೆ ಸಾಗೋಣ ಬನ್ನಿ. ಸೊ ಬಾಯ್ಸ್ ಎಲ್ಲ ಗಾಡಿನ ಸಾಲಾಗಿ ಹಾಕಿದ್ದಾರೆ. ಕುದುರೆ ಎಲ್ಲ ಕೊಡೋದು. ನಿಮ್ಮ ಅನಿಸಿಕೆ ಏನಾರು ಹೇಳಿದ್ರೆ ಹೇಳ್ಬಿಡು, ಹಾಕ್ಬಿಡೋಣ. ಕುದುರೆಮುಖಕ್ಕೆ ಬಂದಿದ್ದೀವಿ. ಹಾಂ ನೋಡಿ, ಈ ಬರೋ ರೋಡೇ ಸುಂದರವಾಗಿದೆ. ಆದರೆ ಆ ಪದ್ಯಾಹಾರದಿಂದ ಇದಕ್ಕೆ ಬರೋ ಅಷ್ಟೊತ್ತಿಗೆ ಹೆಣ ಬಿದ್ದೋಯ್ತು. ಯಾಕಂದರೆ ಅಲ್ಲಿಂದ ಇನ್ನೂ ಬದುಕಿದೆಯಾ? 67 ಕಿಲೋಮೀಟ್ರ್ ಇದೆ. ಇಲ್ಲಿ ಓಲ್ಡ್ ಸಿಟಿಗೆ ಹೋಗ್ಬೋದಾ ಏನೋ ಗೊತ್ತಿಲ್ಲ ನಮಗೆ. ಇಲ್ಲಿ ನೋಡಿದ್ರೆ ನೋಡಿ, ಕೆಲವೊಂದು ಟೈಮ್ಸ್ ಬಿಸಿಲು ಬರ್ತಿದೆ. ಬಾಯ್ಸ್ ನೋಡಿದ್ರೆ ಅಲ್ಲಿ ಡಿಪ್ರೆಷನ್ ಹೋಗೋರೆ. ಇಲ್ಲೇನಿದೆ? ಇಲ್ಲಿ ಬ್ಯಾರಿಕೇಟಲ್ಲಿ ನೋಡಿ ಪ್ಲಾಸ್ಟಿಕ್. ಇದಕ್ಕೇನೆ ಫಾರೆಸ್ಟ್ ಅವ್ರು ಯಾರನ್ನೂ ಅಲೋ ಮಾಡಲ್ಲ ಅಂತ ಹೇಳೋದು. ತೊಗೊಂಬರ್ತೀರಾ, ಕ್ಲೀನಾಗಿ ಪ್ಯಾಕ್ ಮಾಡಬೇಕು, ತೊಗೊಂಡೋಗ್ಬೇಕು. ಇಲ್ಲಾಂದರೆ ಡಸ್ಟ್ಬಿನ್ ಅಂತ ಇಟ್ಟಿರ್ತಾರೆ, ಅದಕ್ಕೆ ಹಾಕಬೇಕು. ಓಕೆ, ಥ್ಯಾಂಕ್ ಯು ಚಂದನ್ ಅವರೇ. ಅದು ನೋಡಿ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಸೇವ್ ಫಾರೆಸ್ಟ್, ಸೇವ್ ವೈಲ್ಡ್ ಲೈಫ್. ಕುದುರೆಮುಖ ಬಂದಮೇಲೆ ಈ ಕಡೆ ಸೈಡ್ ಹೋಗದೇ ಇದ್ದರೆ ಅದು ತಪ್ಪಾಗುತ್ತೆ. ಬನ್ನಿ ಕುದುರೆಮುಖದ ಲಾಸ್ಟ್ ಸಿಟಿ ಬಗ್ಗೆ ನೋಡ್ಕೊಂಬರೋಣ. ಸೊ ನಂಬ್ತೀರಾ, ಇಲ್ಲಿ ಒಂದು ಸಂಪೂರ್ಣ ಸಿಟಿ ಇತ್ತು ಅಂದರೆ ಮನೆಗಳು, ಹಾಸ್ಪಿಟಲು, ಬ್ಯಾಂಕು ಮತ್ತು ಸ್ಕೂಲು. ನಿಜವಾಗ್ಲೂ ಅದು ನೋಡಿದ್ರೆ ಇವಾಗ ಏನೂ ಇಲ್ಲ, ಅದು ನಿಮ್ಗೆ ಗೊತ್ತಾಗಲ್ಲ. ಬಟ್ ಒಂಥರ ಒಳ್ಳೆ ವಿಷಯ, ಒಂಥರ ಬೇಜಾರಾಗೋ ವಿಷಯ. ಯಾಕಂದರೆ ಇಲ್ಲಿ ಮುಂಚೆ ಐರನ್ ಓರ್ ಮೈನಿಂಗ್ ನಡೀತಾ ಇತ್ತು. ಸೊ ಅದರಿಂದ ನೋಡ್ಬೋದು ಇಲ್ಲಿ ನೀವು ಬ್ಯಾಂಕ್ ಅಲ್ಲೂ ಅದ್ರದ್ದು ಬೋರ್ಡ್ ಹೊರಗಡೆ ಹೋಗ್ಕೊಂಡಿದೆ. ಸೊ ಐರನ್ ಓರ್ ಮೈನಿಂಗಿಗೋಸ್ಕರ ಇಲ್ಲೊಂದು ಸಿಟಿ ಇತ್ತು. ಸೊ ಅಲ್ಲಿ ಕೆಲಸ ಮಾಡೋರು ಜನ ಇಲ್ಲಿ ವಾಸಿಸ್ತಿದ್ರು, ಅವ್ರ ಮಕ್ಕಳು, ಸ್ಕೂಲು, ಹಾಸ್ಪಿಟಲು ಎಲ್ಲ ಇತ್ತು. ಬಟ್ ಅದು ಸ್ಟಾಪ್ ಆದಮೇಲೆ ಐ ಥಿಂಕ್ 2005 or 2006 ಅಷ್ಟು ಮೈನಿಂಗ್ ಸ್ಟಾಪ್ ಆದಮೇಲೆ ಈ ಸಿಟಿ ಕೂಡ ಅಲ್ಲಿಂದ ಬಂದಾಗಿದೆ. ಸೊ ಇವಾಗ ಇಲ್ಲೇನು ಯಾರೂ ವಾಸಿಸ್ತಿಲ್ಲ. ಸೊ ಹಾಗಾಗಿ ಇದನ್ನು ಲಾಸ್ಟ್ ಸಿಟಿ ಅಂತಾರೆ. ಶಿವಮೊಗ್ಗನಾ? ಹಾಂ, ಶಿವಮೊಗ್ಗದಿಂದ ಬಂದ್ರಾ? ಎಲ್ಲಿ ಶಿವಮೊಗ್ಗ? ಹಾಂ ಹಾಂ, ನಮ್ಮ ಶಿಕಾರಿಪುರ ಇರೋದಿಲ್ಲ, ಬೆಂಗಳೂರಲ್ಲಿ. ಗಾಡಿ ನಂಬರ್ ನೋಡಿದ್ನಲ್ಲ ಅದಕ್ಕೆ ಕೇಳಿದೆ. ಫ್ಯಾಕ್ಟ್ರಿ ಎಲ್ಲ ಯಾವುದೂ ಇಲ್ಲ ಅಲ್ಲ, ಕ್ಲೋಸ್ ಆಗಿದೆ ಎಲ್ಲ ಇವಾಗ. ಆ ಸೈಡಾ? ಆ ಗೇಟ್ ಹಾಕಿದ್ರಲ್ಲ, ಅಲ್ಲಿ ಬಿಡಲ್ಲ ಅಂತ. ಹಾಂ, ಅಲ್ಲಿ ಬಿಡಲ್ಲ ಅಂತ. ಇಲ್ಲೇನೂ ಇಲ್ಲ ಅಷ್ಟೇ, ಮುಂದೆ ಹೋಗಿ ಬನ್ನಿ.
ನಾನು ಇಲ್ಲೊಂದು ಸಿಟಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತಿದ್ರೆ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ, SG ಮಲ್ನಾಡ್ ಅವರು ಅವ್ರ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ವೀಡಿಯೋ ಮಾಡಿ ಹಾಕಿದ್ದಾರೆ. ಹೋಗಿ ಚೆಕ್ ಮಾಡಿ, ಸಖತ್ತಾಗಿದೆ ಒಂದ್ಸಲ. SG ಮಲ್ನಾಡ್ ಕುದುರೆಮುಖ ವಿಡಿಯೋ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಬನ್ನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಿಂಗೆ ಸಿಗ್ತಾ ಇರೋಣ ಹೊಸ ಹೊಸ ವಿಡಿಯೋದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ನಮ್ಮ ಹುಡುಗನ ಕ್ಲಾಸಿಕ್ 350 ಇಸ್ಕೊಂಡಿದ್ದೀನಿ, ಓಡಿಸಿರ್ಲಿಲ್ಲ, ಓಡಿಸೋಣ ಅಂತೇಳಿ. ಏನು ಸಖತ್ತಾಗಿ ಅನಿಸ್ತದೆ ಇವರು ಓಡಿಸೋದಕ್ಕೆ, ಅದು ಈ ಮಳೆಯಲ್ಲಿ, ಈ ವೆದರಲ್ಲಿ ಸೂಪರ್. ಏನು ಬ್ರೋ? ಇಲ್ಲ ಏನಾಗಿದೆ, ಮುಖಕ್ಕೆ ನೀರು ಸಿಡುತ್ತೆ ಅಷ್ಟೇ. ನಾನು ನಮ್ಮ ಹುಡುಗರು ಬರ್ತಾ ಅಂತ ನೋಡ್ತಾ ಇದ್ದೆ. ಸೊ ಹಿಂಗೆ ಬರ್ತಾ ಇದ್ದೆ, ಅಲ್ಲೊಂದು ಗುಂಡಿ ಇತ್ತು ಅಂತ ನಿಲ್ಸ್ಕೊಂಡೆ. ಸೊ ಯಾರೋ ಗೊತ್ತಿಲ್ಲ, ಅವರು ಸ್ಟ್ರೇಂಜರ್ಸು, ಬಟ್ ವಿಚಾರಿಸ್ತವ್ರೆ. ಹಂಗಿದೆ ಅಡ್ಡ ಬಂದ್ರಲ್ಲ, ಈ ವೀಕ್ಷಕರಿಗೆ ಫಾಲ್ಸ್ ತೋರಿಸ್ತಾ ಇದ್ದೆ, ಅಡ್ಡ ಬಂದಲ್ಲ. ನಡಿ ಬೇಗ ನಡಿ. ಕುದುರೆಮುಖ ಒಳಗಡೆ ಇದ್ದೀವಿ. ಇದು ಜಾಗ ಹುಡುಕ್ಬೇಕಾ? ಆ ಕಡೆ ಈ ಕಡೆ ನೋಡಿದ್ರೆ ಸಾಕು, ಸಾಕಾಗಿದೆ ಎಲ್ಲ ಕಡೆಗೂ. ಆ ಕಡೆ ನೋಡಿದ್ರಲ್ವಾ, ಈಗ ಈ ಕಡೆ ನೋಡಿ, ಏನು ಸಾಕಾಗಿದೆ ನೋಡಿ. ಅದು ಮಾನ್ಸೂನಲ್ಲಿ ಬಂದರೆ ಈ ಥರ ಇರುತ್ತೆ ಬ್ಯೂಟಿ. ವೆಲ್ಕಮ್ ಟು ಕುದುರೆಮುಖ. ಸೊ ಇಲ್ಲಿ ಬಂದು ಗಾಡಿಗಳ ಜೊತೆ ಫೋಟೋ ಗಿಟೋ ಹೊಡ್ಸ್ಕೊಳ್ತಾ ಇದ್ರೆ ಆಗುತ್ತಾ? ಸೊ ಬಾಯ್ಸ್ ಎಲ್ಲ ಫುಲ್ಲು ಫೋಟೋ ಶೂಟ್ ಮಾಡ್ತಾವ್ರೆ. ಇದು ಮುಗಿಸ್ಕೊಂಡು ಮುಂದೆ ಹೋಗೋಣ. ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಒತ್ಬಿಡಿ, ಅದಾದಮೇಲೆ ಗಂಟೆ ನೋಡಿದ್ಬಿಡಿ. ನಾನು ನೆಕ್ಸ್ಟ್ ಹೊಸ ವಿಡಿಯೋ ಹಾಕಿದಾಗ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದಾಗಿತ್ತು ಮಾನ್ಸೂನ್ ರೈಡ್ ಪಾರ್ಟ್ 1 ವಿಡಿಯೋ. ಸೊ ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ. ಹೌದು, ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ಪಾರ್ಟ್ 2 ವಿಡಿಯೋ ಬರುತ್ತೆ. ಸೊ ಅದನ್ನು ನೋಡೋಕ್ಕೆ ಕಾಯ್ತಾ ಇರಿ. ಇದಕ್ಕಿಂತ ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಮಜಾ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.